ಇನ್ನು ಜಮೀರ್ ಅವರ ಕ್ಷೇತ್ರದಲ್ಲಿ 25,000 ಬಾಂಗ್ಲಾದವರಿದ್ದಾರೆ. ಅವರಿಗೆ ಸರ್ಕಾರಿ ಜಾಗ ಕೊಟ್ಟಿದ್ದು ಮೊದಲು ಅದನ್ನ ಕಿತ್ತು ಹಾಕಿ. ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಚಿಕ್ಕಮಗಳೂರು ಸೇರಿ ಅನೇಕ ಜಿಲ್ಲೆಗಳಲ್ಲಿ ಮುಸ್ಲಿಂ ಕಾರ್ಮಿಕರಿದ್ದಾರೆ. ಅವರೆಲ್ಲ ಅನಧಿಕೃತವಾಗಿದ್ದು ಅಂತವರನ್ನ ಒದ್ದು ಹೊರಗಾಕಿ ಮೊದಲು ಅಂತ ಗುಡುಗಿದ್ದಾರೆ. ಅವರೆಲ್ಲ ದೇಶದ್ರೋಹಿಗಳು, ಅವರಿಗೆ ಯಾಕೆ ಮನೆ ಒಡೆದಾಕಿ ಅದನ್ನೆಲ್ಲ ನಾವು ಶತ್ರುಗಳನ್ನ ಸಾಕೋ ಕೆಲಸ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು. ಅವರೆಲ್ಲ ದೇಶದ್ರೋಹಿಗಳು, ಅವ್ರಿಗೆ ಯಾಕೆ ಮನೆ ಮಠ ಎಲ್ಲ ಮೊದಲು ಅಂಥವ್ರನ್ನ ಒದ್ದು ಹೊರಗಾಕಿ ನಮ್ಮ ರಾಜ್ಯದಿಂದ ಅಂತ, ನಾವು ಶತ್ರುಗಳನ್ನ ಸಾಕೋ ಕೆಲಸ ಮಾಡಬೇಕಾ ಅಂತ ಸಿಡಿಮಿಡಿಗೊಂಡಿದ್ದಾರೆ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಅವರು. ಅದು ಜಮೀರ್ ಅವರ ಕ್ಷೇತ್ರದಲ್ಲೇ ಹೆಚ್ಚು ಕಡಿಮೆ 25,000 ಬಾಂಗ್ಲಾದವರಿದ್ದಾರೆ. ಅವರಿಗೆ ಸರ್ಕಾರಿ ಜಾಗ ಕೊಟ್ಟಿದ್ದು ಯಾಕೆ ಮೊದಲು ಅದನ್ನ ಕಿತ್ತು ಹಾಕಿ ಅಂತೇಳಿ ಗುಡುಗಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ನಾವು ಶತ್ರುಗಳನ್ನ ಸಾಕುವಂತ ಕೆಲಸ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿ ಸಿಡಿಮಿಡಿಗೊಂಡಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಆತ ಜಮೀರ್ ಕ್ಷೇತ್ರದಲ್ಲೇ 25,000 ಬಾಂಗ್ಲಾದವರಿದ್ದಾರೆ. ಎಲ್ಲಿಂದನೋ ಬಂದಿರ್ತಾರೆ, ಬೇರೆ ಜಾಗದಿಂದ ಬಂದು, ಅದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮುಸ್ಲಿಂ ಕಾರ್ಮಿಕರೇ ಇರ್ತಾರೆ. ಅದು ಅನಧಿಕೃತವಾಗಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಅಂಥವರಿಗೆಲ್ಲ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದೀರಿ? ಒಂದು ಕಡೆ ಈ ಕೋಗಿಲು ಕ್ರಾಸ್ ಬಳಿ ಮನೆ ತೆರವುಗೊಳಿಸಿದಂಥ ವಿಚಾರ ಇದೆಯಲ್ಲ, ಅದು ಸಾಕಷ್ಟು ರಾಜಕೀಯ ಸ್ವರೂಪ ಕೂಡ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಅವ್ರಿಗೆ ಸರ್ಕಾರಿ ಜಾಗ ಕೊಟ್ಟು ಅವ್ರನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರಲ್ಲ, ಮೊದಲು ಅವರನ್ನ ಒದ್ದು ಹೊರಗಾಕಿ ಅಂತೇಳಿ ಗುಡುಗಿದ್ದಾರೆ ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು. ನಾವು ಶತ್ರುಗಳನ್ನು ಸಾಕುವಂಥ ಕೆಲಸ ಯಾಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.